ರಾಜ್ಯದಲ್ಲಿ ನಗರ ಪ್ರದೇಶಗಳಿಗೆ ಸರಿಸಮಾನವಾಗಿ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆ ಅಭಿವೃದ್ಧಿಪಡಿಸಿದಾಗ ಮಾತ್ರ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯ ಕನಸು ನನಸಾಗುತ್ತದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ವತಿಯಿಂದ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿರುವ ಗಂಗಾಧರೆಯ ಸ್ಮಾರಕ ಭವನದಲ್ಲಿ ಇಂದು ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳಿಗಾಗಿ ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಲ್ಲದೆ ಸಂವಿಧಾನದ ಆಶಯದಂತೆ ಸ್ಥಳೀಯ ಆಡಳಿತವನ್ನು ಬಲಗೊಳಿಸಲು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೃಷ್ಟಿಯಾದ ಗ್ರಾಮ ಪಂಚಾಯಿತಿಗಳಿಂದ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯನ್ನು ಕಾಣುತ್ತಿವೆ ಎಂದು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ಜವಾಹರಲಾಲ್ ನೆಹರು ಅವರು ರಾಜಸ್ಥಾನದ ನಾಗೌರ್ ಗ್ರಾಮದಲ್ಲಿ 1959ರಲ್ಲಿ ಮೊದಲ ಗ್ರಾಮ ಪಂಚಾಯಿತಿಯನ್ನು ಪ್ರಾರಂಭಿಸಿದ್ದರು. ಗ್ರಾಮ ಪಂಚಾಯಿತಿ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಡಿ ಮಹಿಳೆಯರಿಗೂ ಮೀಸಲಾತಿ ಕಲ್ಪಿಸಿ ಸಮಾನ ಅವಕಾಶ ನೀಡಲಾಗಿದೆ. ಮೀಸಲಾತಿಯಿಂದ ಗ್ರಾಮೀಣ ಭಾಗದ ಅನೇಕ ಮಹಿಳೆಯರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಪಡೆದು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಸುಮಾರು 2,600 ಕೋಟಿ ರು ವೆಚ್ಚದಲ್ಲಿ ಕೈಗೊಂಡಿರುವ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಂಡು ಮನೆ ಮನೆಗೂ ಕುಡಿಯುವ ನೀರನ್ನು ಒದಗಿಸುವ ಕಾರ್ಯ ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮ ಪಂಚಾಯಿತಿಗಳು ಕೇವಲ ಗ್ರಾಮ ನೈರ್ಮಲ್ಯ, ಬೀದಿ ದೀಪ, ನೀರು ಪೂರೈಕೆಗಷ್ಟೇ ಸೀಮಿತವಾಗದೆ ತನ್ನ ವ್ಯಾಪ್ತಿಯ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿವೆ ಎಂದಿದ್ದಾರೆ. ಶಾಲೆಗಳಲ್ಲಿ ಆಟದ ಮೈದಾನ, ಅಡುಗೆ ಕೋಣೆ, ಶೌಚಾಲಯ ನಿರ್ಮಾಣ, ಡಿಜಿಟಲ್ ಗ್ರಂಥಾಲಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಗ್ರಾಮ ಪಂಚಾಯಿತಿಗಳ ವತಿಯಿಂದ ಮಾಡಲಾಗುತ್ತಿದೆ ಎಂದರು. ದೆಹಲಿ ರಾಜ್ಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಸರ್ಕಾರಿ ಆದೇಶಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡುವುದರ ಜೊತೆಗೆ ಅವರೊಂದಿಗೆ ಸಮನ್ವಯ ಸಾಧಿಸಿ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು. ಶಾಸಕ ಸುರೇಶ್ ಗೌಡ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಯೋಜನೆಗಳ ಅನುಷ್ಠಾನ ಪಾರದರ್ಶಕವಾಗಿ ಹಾಗೂ ತ್ವರಿತಗತಿಯಲ್ಲಿ ಮಾಡಬೇಕು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರ ನಡುವಿನ ಕೊಂಡಿಯಾಗಿ ಸೃಜನಶೀಲತೆಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ. ಪ್ರಭು ಅವರು, ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರದಲ್ಲಿ ನರೇಗಾ ಯೋಜನೆ, NRLM, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ನೀರು ಪರೀಕ್ಷೆ ಸೇರಿದಂತೆ ವಿವಿಧ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿ, ಗ್ರಾಮ ಪಂಚಾಯಿತಿಗಳಲ್ಲಿ ತೆರಿಗೆ ವಸೂಲಾತಿ, ಕ್ರಿಯಾ ಯೋಜನೆ ತಯಾರಿಕೆ, ವಾರ್ಷಿಕ ಲೆಕ್ಕ ತಪಾಸಣೆ, ಇ-ಸ್ವತ್ತು ಲೆಕ್ಕಪತ್ರ ನಿರ್ವಹಣೆ ಸೇರಿದಂತೆ 12ಕ್ಕೂ ಹೆಚ್ಚು ವಿಷಯಗಳ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಜಿಲ್ಲೆಯಲ್ಲಿ ಕಳೆದ ವರ್ಷ ನರೇಗಾ ಯೋಜನೆಯಡಿ ಶಾಲೆ, ಶೌಚಾಲಯ, ಗ್ರಾಮ ಪಂಚಾಯಿತಿ, ಅಂಗನವಾಡಿ ಕಟ್ಟಡ, ಚರಂಡಿ, ಸಂಜೀವಿನಿ ಭವನ ನಿರ್ಮಾಣ ಕಾಮಗಾರಿಗಳಿಗೆ 630 ಕೋಟಿ ರು ಅನುದಾನ ಬಳಕೆ ಮಾಡಿ ನಿಗದಿತ ಗುರಿ ಮೀರಿ ಸಾಧನೆ ಮಾಡಲಾಗಿದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳಿಗೆ 320 ಕೋಟಿ ರು ಹಣವನ್ನು ವಿನಿಯೋಗಿಸಲಾಗಿದೆ ಎಂದರು. ಪ್ರಸಕ್ತ ಆರ್ಥಿಕ ವರ್ಷಕ್ಕಾಗಿ ನರೇಗಾ ಯೋಜನೆಯಡಿ 706 ಕೋಟಿ ರುಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಈಗಾಗಲೇ 440 ಕೋಟಿ ರುಗಳ ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ವಸತಿ ಯೋಜನೆಯಡಿ 40,000ಕ್ಕೂ ಹೆಚ್ಚು ನಿವೇಶನಗಳನ್ನು ಅರ್ಹ ವಸತಿ ರಹಿತ ಫಲಾನುಭವಿಗಳಿಗೆ ನೀಡಲು 2,123 ಎಕರೆ ಪ್ರದೇಶ GPS ಆಧಾರಿತ ಜಿಲ್ಲಾಡಳಿತವನ್ನು ಗುರುತಿಸಿ ಹಸ್ತಾಂತರಿಸಲಾಗಿದೆ ಎಂದರು. ಜಿಲ್ಲೆಯಾದ್ಯಂತ ಕೈಗೊಂಡಿರುವ ತುಮಕೂರು ಆರೋಗ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ 30 ವರ್ಷ ಮೇಲ್ಪಟ್ಟವರ 4.70 ಲಕ್ಷ ಜನರ ಆರೋಗ್ಯ ತಪಾಸಣೆ ಮಾಡಿ ರಕ್ತದೊತ್ತಡ, ಮಧುಮೇಹ, ರಕ್ತಹೀನತೆ, ಕ್ಯಾನ್ಸರ್ ಸೇರಿದಂತೆ 10ಕ್ಕೂ ಹೆಚ್ಚು ಸ್ವರೂಪದ ಕಾಯಿಲೆಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ತಿಳಿಸಿದರು.
ಕಾರ್ಯಕ್ರಮದಲ್ಲಿ ಪಾವಗಡ ಶಾಸಕ ವೆಂಕಟೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ಮುಖ್ಯಮಂತ್ರಿಗಳ ಅಪರ ಹಾಗೂ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಎಲ್.ಕೆ. ಹತೀಕ್, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿ ಉಮಾ ಮದೇವನ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ವಿ. ಅಶೋಕ್ ಸೇರಿದಂತೆ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಮಾಡಿ ಸಾರ್ವಜನಿಕ ಆಸ್ತಿಯನ್ನ ಸೃಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಸಿರಾ ಯಾದಲಡಕು ಗ್ರಾಮ ಪಂಚಾಯಿತಿ 53,459 ಮಾನವ ದಿನಗಳನ್ನು ಸೃಜನೆ ಮಾಡಿ ಪಾವಗಡ 57,902 ಮಾನವ ದಿನಗಳನ್ನು ಸೃಜನೆ ಮಾಡಿದ್ದಾರೆ. ರಾಪ್ಟೆ ಗ್ರಾಮ ಪಂಚಾಯಿತಿ ಪಾವಗಡ 57,902 ಮಾನವ ದಿನಗಳನ್ನು ಸೃಜನೆ ಮಾಡಿ 3,57,00,000 ರೂಪಾಯಿಯನ್ನ ವೆಚ್ಚ ಮಾಡಿ ಸಾರ್ವಜನಿಕ ಆಸ್ತಿಯನ್ನ ಸೃಜನೆ ಮಾಡಿದ್ದಾರೆ. ಅದೇ ರೀತಿ ಮಧುಗಿರಿ ಗರಣಿ 65,602 ಮಾನವ ದಿನಗಳನ್ನ ಸೃಜನೆ ಮಾಡಿದ್ದಾರೆ. ಮಧುಗಿರಿ ಗರಣಿ ಗ್ರಾಮ ಪಂಚಾಯಿತಿ ತಾಲೂಕು ಮಧುಗಿರಿ ಗರಣಿ ಗ್ರಾಮ ಪಂಚಾಯಿತಿ 2,69,00,000 ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ. ಮಧುಗಿರಿ ಗ್ರಾಮ ತಾಲೂಕಿನ ಗರಣಿ ಗ್ರಾಮ ಪಂಚಾಯಿತಿ 65,602 ಮಾನವ ದಿನಗಳನ್ನ ಗುಬ್ಬಿ ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮ 37,878 ಮಾನವ ದಿನಗಳನ್ನು ಸೃಜನೆ ಮಾಡಿ 2,03,00,000 ರೂಪಾಯಿಗಳನ್ನ ಸಾರ್ವಜನಿಕ ಆಸ್ತಿಯನ್ನ ಸೃಜನೆ ಮಾಡಿದ್ದಾರೆ. ತುಮಕೂರು ತುಮಕೂರು ಬಲ್ಲಗೆರೆ ಗ್ರಾಮ ಪಂಚಾಯಿತಿ 19,491 ಮಾನವ ದಿನಗಳನ್ನು ಸೃಜನೆ ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮ ಪಂಚಾಯಿತಿ ಪ್ರಶಸ್ತಿಯನ್ನ ಪಡಿತಾ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ತುಮಕೂರು ತಾಲೂಕು ಲಕ್ಷ ರೂಪಾಯಿಗಳನ್ನ ಸಾರ್ವಜನಿಕ ಆಸ್ತಿಯನ್ನ ಸೃಜನೆ ಮಾಡಿದ್ದಾರೆ. ಎಲ್ಲ ಪ್ರಶಸ್ತಿ ಪುರಸ್ಕೃತ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳಿಗೆ ಧನ್ಯವಾದಗಳು. ಕೆಲವರು ಪವಿತ್ರ ಯಶಸ್ವಿ ಮಹಿಳಾ ಉದ್ಯಮಿಗಳು ಸಹ ಪ್ರಶಸ್ತಿ ಪ್ರದಾನವನ್ನು ಮಾಡಿದಂತೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಬಂದಿರತಕ್ಕಂಥ ಜಿಲ್ಲೆಯಾದ್ಯಂತ ಬಂದಿರತಕ್ಕಂಥ ಅಧ್ಯಕ್ಷ, ಉಪಾಧ್ಯಕ್ಷ, ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇಷ್ಟೊತ್ತು ಕೂಡ ಸಂವಿಧಾನಬದ್ಧವಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿಕೆ ಏನು ಅಂತಕ್ಕಂಥದ್ರ ಬಗ್ಗೆ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ಏನೆಲ್ಲ ಯೋಜನೆಗಳಿದೆ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಯೋಜನೆಗಳು ಯಾವ ರೀತಿ ಅನುಷ್ಠಾನ ಮಾಡಬೇಕಂತಕ್ಕಂಥ ಎಲ್ಲ ಮಾಹಿತಿಯನ್ನು ಇವತ್ತು ನೀವು ಹಂಚ್ಕೊಂಡಿದ್ದೀರಿ. ಈಗ ನೀವೇ ಒಂದು ರೀತಿಯಾಗಿ ಸಾರ್ವಭೌಮರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅನುಷ್ಠಾನ ಮಾಡಬೇಕಾದಾಗ ಬಹಳಷ್ಟು ದೊಡ್ಡ ಜವಾಬ್ದಾರಿಕೆ ಇರ್ತಕ್ಕಂಥದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರ ಸದಸ್ಯರನ್ನ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕು, ಅವರಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಕಾರ್ಯಕ್ರಮಗಳನ್ನು ವಿವರಿಸುವಂಥ ಕೆಲಸವನ್ನು ಮಾಡಬೇಕು. ಬಹುಶಃ ಭಾಳಷ್ಟು ಸಂದರ್ಭದಲ್ಲಿ
ಅದನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆಗೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಮತ್ತು ಅಭಿವೃದ್ಧಿ ಆಗಿದ್ದು ಕೂಡ ಅದು ಪ್ರಚಾರಕ್ಕೂ ಕೂಡ ಬರೋದಿಲ್ಲ. ಆ ಕಾರಣದಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜವಾಬ್ದಾರಿ ತುಂಬ ದೊಡ್ಡದಾಗಿರ್ತದೆ. ಯಾವ ಉದ್ದೇಶದಿಂದ ಸಂವಿಧಾನ ಇವತ್ತು ಬದ್ಧವಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿಕೆಯನ್ನು ನೀಡಿದೆ, ಅದನ್ನು ಅನುಷ್ಠಾನ ಮಾಡಬೇಕಾದಂಥ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ಸದಸ್ಯರನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು, ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಬೇಕು, ಒಳ್ಳೆ ಹೆಸರು ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಬಹುಶಃ ಇವತ್ತು ನಮ್ಮಲ್ಲಿ ಒಂದು ನಾವು ಮೆಚ್ಚಬೇಕು ಅಂತ ಹೇಳಿದ್ರೆ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಪಕ್ಷದ ಅಭ್ಯರ್ಥಿಗಳಿರ್ತಾರೆ, ಗ್ರಾಮ ಪಂಚಾಯತಿನಲ್ಲಿ ಇರೋದಿಲ್ಲ. ಅಂದರೆ ಇಲ್ಲಿ ರಾಜಕಾರಣ ಇರೋದಿಲ್ಲ. ರಾಜಕಾರಣಕ್ಕೆ ಮೀರಿರ್ತಕ್ಕಂಥವ್ರು ಎಲ್ಲ ಪಕ್ಷದವರು, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಪಕ್ಷಾತೀತವಾಗಿ ಗೆದ್ದು ಬರ್ತಕ್ಕಂಥ ಅವಕಾಶ ಇರುತ್ತೆ. ಆದರೂ ಕೂಡ ಅನುಷ್ಠಾನ ಮಾಡಬೇಕಾದಾಗ ಆ ಪಕ್ಷಗಳದ್ದು ಸೋಂಕು ಇದ್ದೇ ಇರ್ತದೆ. ನನಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಒಂದು ಊರಿಗೆ ಹೋಗಿರ್ಬೇಕಾದಾಗ ನಾನು ಹೋದಾಗ ನಾನು ಬಂದು ಕಾರ್ ಗಡ್ಡ ಹಾಕಿದ್ರು. ಸರ್ ಮನೆ ಹತ್ರ ಚರಂಡಿ ಏನಾಗಿದೆ ಬಂದು ನೋಡಿ ಅಂತ. ನಾನು ಪಕ್ಕದಾಗಿದ್ದ ಮೆಂಬರ್ ಹೇಳಿದ್ರು, ಇಲ್ಲ ಸರ್ ನೀವು ನಡೀರಿ ಸರ್, ಸುಮ್ಮನೆ ಅವನೇನು ಯಾವಾಗ ಬಂದು ಕರೆ ಮಾಡ್ತಾನೆ ಅಂತ. ನೋಡೋಣ ಅಂತ ಇಳಿದು ಹೋದರೆ ಗ್ರಾಮ ಪಂಚಾಯತಿ ಸದಸ್ಯ ಮುಂದೆ ಚರಂಡಿ ಮಾಡಿದ್ದಾನೆ. ಆ ಚರಂಡಿ ನೀರೆಲ್ಲೋ ನಿಂತ್ಕೊಳ್ಳುತ್ತೆ ಅಂದರೆ ಅವ್ನಿಗೆ ಆಗದೆ ಇರ್ತಕ್ಕಂಥವ್ರು ಇದ್ದಾರಲ್ಲ, ಅವನ ಮನೆ ಬಂದು ಹೋಗಿ ನಿಂತ್ಕೊಳ್ಳುತ್ತೆ. ಆ ವಾಸನೆ ನೋಡೋಕ್ಕಾಗ್ತಾ ಇಲ್ಲ. ಕಾರಣ ಏನಂತಂದರೆ ಇಲ್ಲ ಅವ್ನಿಗೆ ಆಗಲೇಬೇಕು ಅಂತ. ಅಲ್ಲಪ್ಪ ಹೆಚ್ಚು ಹಣ ಕೊಡ್ತೀವಿ ಮಾಡಿ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದು ಅದು ಹಂಗೆ ಇರಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಜಾಸ್ತಿಯಾಗಿ ಇವತ್ತು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು. ರಾಜಕಾರಣವನ್ನು ಕಡಿಮೆ ಮಾಡ್ಕೊಳ್ಳಿ, ರಾಜಕಾರಣ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ. ಸ್ವಚ್ಛತೆಯನ್ನು ಕಾಪಾಡಬೇಕು, ಗ್ರಾಮದ ನೈರ್ಮಲ್ಯ ಕಾಪಾಡ್ಕೋಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು. ಇವತ್ತು ನಮ್ಮ ಸರ್ಕಾರದ ಉದ್ದೇಶ ಏನಿದೆ ಅದನ್ನು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಕಾಳಜಿ ವಹಿಸಬೇಕು ಅಂತ ಹೇಳೋದ್ರ ಜೊತೆಗೆ ನಮ್ಮಲ್ಲಿ 335 ಪಂಚಾಯತಿಗಳಿದೆ. ಸುಮಾರು ಒಂದು 300 ಜನ PDOಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರೇ ಹಾಗೂ ಸನ್ಮಾನ್ಯ ಪಾವಗಡ ಕ್ಷೇತ್ರದ ಶಾಸಕರಾದ ಶ್ರೀ ವೆಂಕಟೇಶ್ ಅವರೇ, ಅಡಿಷನಲ್ ಚೀಫ್ ಸೆಕ್ರೆಟರಿ ಮಾನ್ಯ ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಯಾದ ಶ್ರೀ LP ಅತೀಕ್ ಅವರೇ, ತುಮಕೂರು ಜಿಲ್ಲೆಯ DC ಆದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಹಾಗೂ ತುಮಕೂರು CEO ಆದ ಶ್ರೀ ಪ್ರಭು ಅವರೇ, ಆ್ಯಂಡ್ ತುಮಕೂರು SP ಅಶೋಕ್ ಅವರೇ, ಹಾಗೂ ಇಲ್ಲಿ ಸೇರಿದ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸೆಕ್ರೆಟರಿಗಳು, ನಿಮ್ಮೆಲ್ಲರಿಗೂ ನನಗೆ ಈ ಕಾರ್ಯಕ್ರಮದ ಅಭಿನಂದನೆ ಹೇಳಿ ತುಂಬ ಸಂತೋಷ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಸರ್ ನಾನು 30 ವರ್ಷ ಆಯಿತು, ಎಕ್ಸಾಕ್ಟ್ಲಿ 30 ವರ್ಷ ಆಗ್ತಾ ಇದೆ. 30 ವರ್ಷ ಹಿಂದೆ ನಾನು ಅದಕ್ಕೆ ತುಮಕೂರು ಬರೋದು ನನಗೆ ಯಾವಾಗಲೂ ಸಂತೋಷ. ಇವತ್ತು ಒಂದು ಅವಕಾಶ ಬಂದಿತ್ತು, ಅದು ಒಂದು ಹೈಕೋರ್ಟ್ ವಿಷಯ ಇರೋದ್ರಿಂದ ಸ್ವಲ್ಪ ತಡವಾಗಿ ಬರಬೇಕಾಗಿತ್ತು. ಆದರೂ ನನಗೆ ಈ ದಿವಸ ನಿಮ್ಮ ಜೊತೆ ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಎರಡನೇ ಕಾರಣ, ಸಂತೋಷದ ಕಾರಣ ಏನಿದೆ ಅಂದರೆ, ಈಗ ನಮ್ಮ ದೇಶದಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ ಆಗಿ ಈಗ 30 ವರ್ಷ ಆಗ್ತಾ ಬಂತು. ಆ್ಯಕ್ಚುಲಿ 32 ವರ್ಷ ಆಗಿತ್ತು. ನಾನು 1992ನಲ್ಲಿ ಸರ್ಕಾರಿ ಸೇವೆ ಜಾಯಿನ್ ಆದಾಗ ಆವಾಗ ಈ ಅಮೆಂಡ್ಮೆಂಟ್ ಬಂದಿತ್ತು. ಆ್ಯಂಡ್ ಈಗ 3 ಡೆಕೇಡ್ಸ್ ಆಗಿದೆ, 30 ಇಯರ್ಸ್, 30 ವರ್ಷ ಆಗಿದೆ ಈ ಒಂದು ತಿದ್ದುಪಡಿದು. ನಮ್ಮ ರಾಜ್ಯದಲ್ಲಿ ಕೂಡ ಕರ್ನಾಟಕ ಗ್ರಾಮರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆದು 93ರಲ್ಲಿ ಲೆಜಿಸ್ಲೇಟ್ ಆಗಿತ್ತು. ಈಗ ಅದು ಕೂಡ 30 ವರ್ಷ ದಾಟಿದೆ. ಅದು ಒಂದು ಬಹಳ ವಿಶೇಷ ಸಂತೋಷದ ವಿಷಯ, ಹಾಗೂ ಅದನ್ನು ನಾವು ಆಚರಿಸಬೇಕಾಗಿದೆ. ಈ ರೀತಿ ಒಂದು ಸಮಾರಂಭದಲ್ಲಿ ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ನಾನು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾ ಪಂಚಾಯತ್ CEOಗೆ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಹೇಳಿದ್ರು ಅಂದರೆ, ಮೊದಲು ನಾವು ಈ ರಸ್ತೆ, ಚರಂಡಿ, ಕುಡಿಯೋ ನೀರು, ಶೌಚಾಲಯ ಅಷ್ಟಕ್ಕೆ ನಾವು ಸೀಮಿತವಾಗಿ ನಮ್ಮ ಕೆಲಸ ಸೀಮಿತವಾಗಿತ್ತು.
ನಾನು ಕೇಳಿದೆ, ಈಗ ಏನ್ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಈಗ ಮೇಡಮ್ ನಾವು ಮಾನವ ಸಂಪನ್ಮೂಲ ಮಾಡ್ತಾ ಇದ್ದೀವಿ. ನನ್ಗೆ ಬಹಳ ಸಂತೋಷ ಆಯ್ತು. ಯಾಕೆಂತಂದ್ರೆ ಇದು ಒಂದು ಬಹಳ ಸೊಫಿಸ್ಟಿಕೇಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಹೇಳಿದ್ರು ದಟ್ ಮೊದಲು ನಾವು ಬೇಸಿಕ್ ಗವರ್ನೆನ್ಸ್ ಮಾಡ್ತಾ ಇದ್ವಿ, ಈಗ ನಾವು ಹೈಯರ್ ಲೆವೆಲ್, ಹೈಯರ್ ಆರ್ಡರ್ ಗವರ್ನೆನ್ಸ್ ನಾವು ಮಾಡ್ತಾ ಇದ್ವಿ. ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 29 ವಿಷಯಗಳು ಯಾವ ರೀತಿ ನಮ್ಮ ಸಂವಿಧಾನ ಮೂಲಕ ನಮ್ಮ ಪಂಚಾಯಿತಿಗಳಿಗೆ ಟ್ರಾನ್ಸ್ಫರ್ ಆಗಿದೆ, ಆ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ACS to CM ಅತೀಕ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಈ ಎಲ್ಲಾ ವಿಷಯಗಳು ಅಂದ್ರೆ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಮಕ್ಕಳ ಆರೈಕೆ ಇರಬಹುದು, ಪೌಷ್ಟಿಕ ಆಹಾರ ಇರಬಹುದು, ಇವೆಲ್ಲ ನಮ್ಮ ಸಮುದಾಯದ ಬೆಳವಣಿಗೆಗೆ ಮತ್ತೆ ನಮ್ಮ ಮಾನವ ಸಂಪನ್ಮೂಲಕ್ಕೋಸ್ಕರ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದರಿಂದ ನಾವು ಪಂಚಾಯತ್ ಮಟ್ಟದಿಂದ ನಾವು ಫಸ್ಟ್ ಲೆವೆಲ್ ಇಂದ ಮಕ್ಕಳು ಹುಟ್ಟೋದಕ್ಕೆ ಮೊದಲೇ ಗರ್ಭಿಣಿ ಮಹಿಳೆಯರಿಗೆ ಮತ್ತೆ ಬಾಣಂತಿ ಮಹಿಳೆಯರಿಗೆ ಒಳ್ಳೆ ರೀತಿಯ ಆಹಾರ, ಒಳ್ಳೆ ರೀತಿಯ ಪೌಷ್ಟಿಕ ಆಹಾರ ಮತ್ತೆ ಒಳ್ಳೆ ಆರೋಗ್ಯ ಅಂದ್ರೆ ಹೆಲ್ತ್ ಕೇರ್ ಕೊಟ್ಟು ಅವರಿಗೆ 4 AMC ಹೋಗ್ಬೇಕಾ, 4 AMCಗೂ ಕೂಡ ಖಂಡಿತ ಹೋಗ್ತಾರೆ ಅಂತ ನಾವು ಖಚಿತಪಡಿಸ್ಕೋಬಹುದು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಡೇಟಾ ನೋಡಿದ್ರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಗರ್ಭಿಣಿ ಮಹಿಳೆ ಆ ಗರ್ಭಾವಸ್ಥೆ ಟೈಮ್ನಲ್ಲಿ 9 months ನಲ್ಲಿ 4 ಬಾರಿ ಚೆಕಪ್ಗೆ ಹೋಗ್ಬೇಕು. ಆದ್ರೆ ಬಹಳಷ್ಟು ಜನ ಬಡತನದಿಂದ ಬರೀ 2 ಬಾರಿ ಅಥವಾ ಕಷ್ಟಪಟ್ಟು 3 ಬಾರಿ ಹೋಗ್ತಾರೆ. ಅವಾಗ ಏನಾಗ್ತದೆ, ಏನಾದ್ರೂ ರಿಸ್ಕ್ ಇದೆಯಾ, ಡೇಂಜರ್ ಇದೆಯಾ, ಇನ್ನು ಏನಾದ್ರೂ ಟೆಸ್ಟ್ ಮಾಡಬೇಕಾ, ಅದೆಲ್ಲ ಗೊತ್ತಾಗೋದಿಲ್ಲ. ಸೊ ಇಲ್ಲಿಂದ ಶುರು ಮಾಡಿಬಿಟ್ಟು ಅವರಿಗೆ ಸರಿಯಾದ ರೀತಿ ಪೌಷ್ಟಿಕ ಆಹಾರ ಸಿಗ್ತದ, ಆಮೇಲೆ ಅವರಿಗೆ ಹಾಸ್ಪಿಟಲ್ ಹೋಗೋದಕ್ಕೆ ಮಧ್ಯರಾತ್ರಿಯಲ್ಲಿ ಹೋಗ್ಬೇಕು ಅಂದ್ರೆ ಕೂಡ ಪಂಚಾಯತಿಂದ ಸಹಾಯ ಮಾಡಬಹುದು. ಇದೆಲ್ಲ ಹೊಸ ವಿಷಯ ಇಲ್ಲ. ನಾವು ಕೋವಿಡ್ ಟೈಮ್ನಲ್ಲಿ, ಕೋವಿಡ್ ಯಾವಾಗ ಬಂದಿತ್ತು ಇಡೀ ದೇಶದಲ್ಲಿ, ಆವಾಗ ಕೂಡ ನಾವು ನೋಡಿದ್ದೀವಿ. ಈಗ ಗ್ರಾಮ ಪಂಚಾಯತಿ ಕಾರ್ಯಪಡೆ ನಮ್ಮ ಇಲಾಖೆಯಿಂದ ನಾವು ರಚನೆ ಮಾಡಿದ್ದೇವೆ. ಈ ಗ್ರಾಮ ಪಂಚಾಯತಿ ಕಾರ್ಯಪಡೆ ಕೋವಿಡ್ ಟೈಮ್ನಲ್ಲಿ ಜನರಿಗೆ ವಿಜ್ಞಾನ ಬೇಸ್, ಸೈನ್ಸ್ ಬೇಸ್ ತಿಳುವಳಿಕೆ ನೀಡೋದಕ್ಕೆ ಅಲ್ಲಿಂದ ಶುರು ಮಾಡಿಬಿಟ್ಟು ಆಮೇಲೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್, ಯಾವ ಜನ ಪಟ್ಟಣ ಪ್ರದೇಶದಿಂದ ಬರ್ತಾ ಇದ್ರು ಅವರಿಗೆ ಆಶ್ರಯ ಕೊಡೋದು, ಸ್ಕೂಲಲ್ಲಿ ಅಥವಾ ಬಿಲ್ಡಿಂಗ್ ನಲ್ಲಿ, ಹಾಸ್ಟೆಲ್ನಲ್ಲಿ ಅವರಿಗೆ ಶೆಲ್ಟರ್ ಕೊಡೋದು. ಆಮೇಲೆ ಟೆಸ್ಟಿಂಗ್ಗೆ ರ್ಯಾಟ್ ಟೆಸ್ಟಿಂಗ್ ಇರ್ಬೋದು, PCR ಟೆಸ್ಟಿಂಗ್ ಇರ್ಬೋದು, ಟೆಸ್ಟಿಂಗ್ ವ್ಯವಸ್ಥೆ ಮಾಡೋದು. ಮತ್ತೆ ನಂತರ ಕೋವಿಡ್ ವ್ಯಾಕ್ಸಿನೇಷನ್ ಕೂಡ ಬಹಳಷ್ಟು ಜನ ಪಂಚಾಯತಿ ಸದಸ್ಯರು, ಪಂಚಾಯತಿ ಅಧ್ಯಕ್ಷರು, ಯಾವಾಗ ಜನ ಸ್ವಲ್ಪ ಹೆದರ್ತಾ ಇದ್ರು, ಪಂಚಾಯತಿ ಸದಸ್ಯರು, ಪಂಚಾಯತಿ ಅಧ್ಯಕ್ಷರು ಅಲ್ಲಿ ಹೋಗಿ ಪಬ್ಲಿಕ್ ಅಲ್ಲಿ ಕೂತು ಅವರು ಇಂಜೆಕ್ಷನ್ ತಗೊಂಡು, ವ್ಯಾಕ್ಸಿನೇಷನ್ ತಗೊಂಡು ಬೇರೆಯವರಿಗೆ ಧೈರ್ಯ ಹೇಳಿದ್ದಾರೆ. ಅಂದ್ರೆ ನಿಮ್ ಕೈಯಲ್ಲಿ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ. ಅಷ್ಟು ನೀವು 670 ನಾಯಕರು ಇದ್ದೀವಿ. ನಾವೇ ಕೇವಲ ಒಬ್ಬರು ಶಾಸಕರು, ಇಒ, ತಹಸೀಲ್ದಾರು, ಒಂದು ಎಲ್ಲ ಸೇರಿ 20 ಜನ ಮಾಡೋ ಕೆಲಸ ನಾವು 675 ನಾಯಕರುಗಳ ಕೈಗೆ ಕೊಟ್ಟಿದ್ದೇವೆ. ನಿಮ್ಮ ವ್ಯಾಪ್ತಿಯಲ್ಲಿ ನೀವೇ ನಾಯಕರು, ಅದನ್ನ ನಾವು ಬಳಸ್ಕೋಬೇಕು. ಅದರಲ್ಲಿ ಅಡಿ ಆತಂಕಗಳು ಬರುತ್ತವೆ, ಸಮಸ್ಯೆಗಳಿರ್ತವೆ, ಅಧಿಕಾರಿಗಳ ಸ್ಪಂದನೆ ಬಹುಶಃ ಕಡಿಮೆ ಇರ್ಬೋದು. ಆದರೆ ನಾವು ಹಿಂಜರಿಬಾರ್ದು. ನಾವು ಯಾವಾಗ ಮುಂದೆ ಒಂದು ಸಕಾರಾತ್ಮಕವಾದ ಹೆಜ್ಜೆ ಮುಂದೆ ಇಟ್ಟು ಕೆಲಸ ಮಾಡಬೇಕು. ಇದು ನಮಗೆ ಕೊಟ್ಟಿರುವ ಅಧಿಕಾರ, ಈ ಅಧಿಕಾರವನ್ನು ನಾವು ಚಲಾಯಿಸ್ತೇವೆ. ಅದು ಬಹಳ ವಿನಯಪೂರ್ವಕವಾಗಿ ಚಲಾಯಿಸ್ತೇವೆ. ಆದರೆ ಅಧಿಕಾರವನ್ನು ನಾವು ಚಲಾಯಿಸ್ತೇವೆ ಮತ್ತು ನಮ್ಮ ಊರಿನ ಒಂದು ಏಳಿಗೆಗಾಗಿ ಕೆಲಸ ಮಾಡ್ತೇವೆ. ಅಧಿಕಾರ ವೈಯಕ್ತಿಕ ಲಾಭಕ್ಕಲ್ಲ. ಅಧಿಕಾರ ಯಾವಾಗಲೂ ಒಳ್ಳೆಯ ಕೆಲಸಕ್ಕೆ ಬಳಸ್ಕೋಬೇಕಾಗುತ್ತೆ. ಅದಕ್ಕೆ ಅವಕಾಶಗಳು ಕೂಡ ಇವೆ. ಅನೇಕ ಕಾರ್ಯಕ್ರಮಗಳಿವೆ. ಬಹಳ ಡಿಟೇಲ್ ಆಗಿ ಪ್ರೋಗ್ರಾಮ್ಗಳ ಒಂದು ಮಾಹಿತಿಯನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಕೊಡೋದು ಬಹಳ ಮುಖ್ಯ. ಈಗ ತಾವುಗಳು ಬಂದಿದ್ದೀರಿ, ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದೀರಿ, ತಾವುಗಳು ವಾಪಸ್ ಹೋಗಿ ತಾಲೂಕ್ ಪಂಚಾಯತ್ ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಇದ್ರ ಬಗ್ಗೆ ಒಂದು ವಿವರಣೆಗಳು ಕೊಡಬೇಕು. ಮತ್ತು ಪ್ರಭು ಅವರು ಹೇಳ್ತೀನಿ, ನಾನು ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ಕೊಟ್ಟು ಕೂಡ ತರಬೇತಿಗಳನ್ನ ಏರ್ಪಾಡು ಮಾಡಬೇಕಾಗುತ್ತೆ. ಯಾಕಂದ್ರೆ ಯೋಜನೆಗಳು ಹೊಸ ಬರ್ತಾ ಇರ್ತವೆ. ಈ ತರ ಒಂದು ಶಿಬಿರಗಳ ಅಗತ್ಯತೆ ಯಾವಾಗಲೂ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿಕೊಟ್ಟು ತಮ್ಮ ಜೊತೆಗೆ ಒಂದು 4-5 ನನ್ನ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ